ಒಂದು ಫಿಲ್ಮ್ಸ್ ಒಂದು ರಿಲೀಸ್ಗೋಸ್ಕರ ಬಂದಿದ್ದು. ಏನು ನಮ್ಮ ರೋಷನ್ ಹಾಗೆ ಅನುಷಾ ಎಲ್ಲ ಮಾಡಿದ್ದಾರೆ. ಒಳ್ಳೆ ಡೈರೆಕ್ಷನ್ಸ್ ಇತ್ತು. ಒಳ್ಳೆ ಯಾವ ಥರದ ಕನ್ನಡ ಚಿತ್ರರಂಗದಲ್ಲಿ ಒಂಥರ ಈ KGF ಬಂದಾಗ ಹೇಗೊಂದು ಸೌಂಡ್ ಮಾಡ್ತಲ್ಲ, ಅದಕ್ಕಿಂತ ಜಾಸ್ತಿ ಸೌಂಡ್ ಮಾಡುವಂಥ ಒಂದು ಯಂಗ್ಸ್ಟರ್ಸ್ಗಳು ಎಲ್ಲ ಕಷ್ಟಜೀವಿಗಳು, ಕಷ್ಟಪಟ್ಟು ಮಾಡ್ತಾ ಇರ್ತಕ್ಕಂಥ ಎಲ್ಲ ಯಂಗ್ಸ್ಟರ್ಸ್ಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ತೂಫಾನ್ ಚಿತ್ರದ ಒಂದು ಗ್ಲಿಮ್ಸ್ ರಿಲೀಸ್ಗೆ ಗೆಸ್ಟ್ ಹಾಕಿದ್ರು. ಸೊ ಅದೇ ನೋಡಿದ್ರಿ ತಾವು. ಸೊ ಅವ್ರಿಗೆ ಎನ್ಕರೇಜ್ ಮಾಡಿ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತಾವು ನೋಡ್ತಾ ಇದ್ದೀರಾ ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳು ಸರಿಯಾಗಿ ಓಡ್ತಾ ಇಲ್ಲ ಅನ್ನೋದು ಒಂದು ಕಡೆ, ಚಿತ್ರದ ಥಿಯೇಟರ್ಗಳು ಮುಚ್ಚೋಗ್ತಾ ಇದೆ ಅನ್ನೋದು ಒಂದು ಕಡೆ. ಇಂಥ ಸಿಚುವೇಶನ್ಸ್ಗಳಲ್ಲಿ ಇಂಥ ಒಂದು ಒಳ್ಳೆ ಚಿತ್ರ ಬಂದಾಗ ನಾವು ಅಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ, ಅದರಲ್ಲೂ ಬಹಳ ಇಂಪಾರ್ಟೆಂಟ್ ನೀವುಗಳು ಸಪೋರ್ಟ್ ಮಾಡಿದ್ರೆ ಇಂಥ ಚಿತ್ರಗಳು ಖಂಡಿತವಾಗಿಯೂ ಸಕ್ಸಸ್ ತಗೊಳುತ್ತೆ. ಆಮೇಲೆ ಜೊತೆಗೆ ಜನಕ್ಕೆ ರೀಚ್ ಆಗುತ್ತೆ. ಜನಕ್ಕೆ ಇದೊಂದು ಒಳ್ಳೆ ಚಿತ್ರ ಅಂತ ಗೊತ್ತಾದಾಗ ಖಂಡಿತ ಎಲ್ಲರೂ ಬಂದು ನೋಡ್ತಾರೆ. ನೋಡಿದಾಗ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಮೂವಿ ಅಂತ ನಾನು ನೋಡಿದ ತಕ್ಷಣ ಅನಿಸ್ತಾ ಇದೆ. ಸೊ ಆಸ್ ಎ ಲಾಯರ್ ಆಗಿ ನನಗೆ ಬಂದು ನೋಡಿದಾಗ ನಾನು ಎಷ್ಟೋ ಚಿತ್ರಗಳ ಒಂದು ಟ್ರೇಲರ್ ಅಲ್ಲಿ ರಿಲೀಸ್ ಇರ್ಬೋದು ಅಥವಾ ಸುಮಾರು ಹೋಗಿದ್ದೀನಿ ಸುಮಾರು ವರ್ಷಗಳಿಂದ. ಬಟ್ ಇದನ್ನ ನೋಡಿದಾಗ ಇವತ್ತು ತೂಫಾನ್ ಚಿತ್ರದ ಸಮಥಿಂಗ್ ಏನೋ ಸ್ಪೆಷಲ್ ಇದೆ ಅಂತ ಒಂದು ಖಂಡಿತವಾಗಿಯೂ ಒಂದು ವೆರಿ ಇಂಪ್ರೆಸಿವ್ ಆಗಿತ್ತು ಅಂತ ಅನಿಸ್ತು. ಸರ್ ನಾಳೆ ಹಿಯರಿಂಗ್ ಇದೆ. ಆಕ್ಚುಲಿ ಆ ವಿಷಯಕ್ಕೆ ಬಂದ್ರೆ ಏನ್ ನಡೀತಾ ಇದೆ ಅಂತ ಏನಾದ್ರು ಇನ್ಫಾರ್ಮೇಶನ್ ಕೊಡ್ಬೋದು ಸರ್? ಇದು ಆಕ್ಚುಲಿ ತೂಫಾನ್ ಚಿತ್ರದ ಅಲ್ಲ ಲಾಯರ್ ಆಗಿ ಇವಾಗ ನೀವು ಸ್ಟೇಜ್ ಮೇಲೆ ಸಹ ಒಂದು ಕ್ಷಣ ಬಂದೋಯ್ತು ನಿಮ್ ಕಣ್ಣಿಗೆ. ಸೊ ಅದೇ ಜನಗಳಿಗೆ ಕುತೂಹಲ ಇರುತ್ತೆ ಏನಾಗುತ್ತೆ ನಾಳೆ. ಯಾವ ಕೇಸಲ್ಲಿ ಸರ್? ದರ್ಶನ್ ಸರ್ ಓಪನ್ ಆಗಿದೆ, ಸೀಕ್ರೆಟ್ ಅಲ್ಲ. ಸೊ ದರ್ಶನ್ ಸರ್ ನಾಳೆ ಹಿಯರಿಂಗ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಆಲ್ರೆಡಿ. ಫ್ರಮ್ ಡೇ ಒನ್ ಇಂದ ಹೇಳ್ತಾ ಇಷ್ಟೇ, ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಹೇಳ್ತೀನಿ. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಲಾಯರ್ ಆಗಿ ಅಷ್ಟೇ ಅಲ್ಲ, ಒಂದು ವೈಯಕ್ತಿಕವಾಗಿ ಕೂಡ ನಾನು ಹೇಳ್ತೀನಿ, ನಿಜವಾಗ್ಲೂ ಈಸ್ ಇನ್ನೋಸೆಂಟ್. ಕಾನೂನಲ್ಲಿ ಅವ್ರಿಗೆ ನ್ಯಾಯ ಸಿಗತ್ತೆ, ಕೋರ್ಟಲ್ಲಿ ಅದು ತೀರ್ಮಾನ ಆಗುತ್ತೆ. ನಾಳೆ 4th ಅಲ್ಲ, ನಾಳೆ ರೆಗ್ಯುಲರ್ ಡೇಟ್ ಅಷ್ಟೇ ಅಲ್ಲ, ಏನು ನಾಳೆ ಏನು ಅಂತ ಚೇಂಜಸ್ ಏನಿರಲ್ಲ. ಅವ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಆಮೇಲೆ ನೀವು ಒಂದನ್ನ ತಿಳ್ಕೊಳ್ಳಿ, ದರ್ಶನ್ ಸರ್ ಅಷ್ಟೇ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಲ್ಲ, ಅದರಲ್ಲಿ 19 ಜನ ಇದ್ದಾರೆ. ದೇ ಆರ್ ಆಲ್ಸೋ ಹ್ಯೂಮನ್, ಅದನ್ನು ನಾವು ಮರಿಬಾರ್ದು. ಅವರು ಕೂಡ ಮನುಷ್ಯರು, ಅದರಲ್ಲೂ ಇನ್ನೋಸೆನ್ಸ್ಗಳಿದ್ದಾರೆ. ಸೊ ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಅವ್ರೇನು ಅಪರಾಧಿಯಾಗಿ ಎಷ್ಟೋ ಮೀಡಿಯಾಗಳಲ್ಲಿ ನಾನು ನೋಡಿದೆ, ಅವ್ರನ್ನ ಎಲ್ಲರನ್ನೂ ಅಪರಾಧಿಗಳ ತರ ಬಿಂಬಿಸಿದ್ದೆ ನಾನು ನೋಡಿದೆ. ಎಲ್ಲರಿಗೂ ಒಂದು ಜೀವನ ಇರುತ್ತೆ, ಎಲ್ಲರಿಗೂ ಒಂದು ಕುಟುಂಬ ಇರುತ್ತೆ. ಇಲ್ಲಿ ಏನೇನೋ ನಡೆದಿರುತ್ತೆ, ಸರ್ಕಮ್ಸ್ಟೆನ್ಸ್ಗಳು, ಸಿಚುವೇಶನ್ಸ್ಗಳು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ನಾನು ಮಾಧ್ಯಮಗಳ ಮುಖಾಂತರ ತಿಳಿಸೋದಿಷ್ಟ, ಆ 19 ಜೀವನ, 19 ಜೀವಗಳು, 19 ಕುಟುಂಬಗಳ ನಾವು ನೋಡ್ಬೇಕಾಗ್ತದಲ್ವಾ. ಸೊ ಅವರಿಂದ ಬರೀ ಆಪಾದನೆ ಒತ್ತಿರ್ತಕ್ಕಂಥ ವ್ಯಕ್ತಿಗಳಷ್ಟೇ, ಯಾರು ಅಪರಾಧಿಗಳಲ್ಲ. ಅದನ್ನ ಮರಿಬಾರ್ದು. ಕೋರ್ಟ್ ತೀರ್ಮಾನ ಮಾಡುತ್ತೆ ಅವರು ತಪ್ಪು ಮಾಡಿದಾರ ತಪ್ಪು ಮಾಡಿಲ್ವಾ ಅಂತ. ಸೊ ಅಲ್ಲಿಯವರೆಗೂ ದಯವಿಟ್ಟು ಯಾರು ಕೂಡ ಅವ್ರನ್ನ ಅಪರಾಧಿ ತರ ಬಿಂಬಿಸ್ಬೇಡಿ ಅಂತ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಅಂತ ಅನ್ಕೋಬಹುದು. ಯಾಕಂದ್ರೆ ಅಂದ್ರೆ 19 ಜನ ಇನ್ನಸೆನ್ಸ್ಗಳಿದ್ದಾಗ ಆ ಎಲ್ಲ ಹುಡುಗರುಗಳು ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದ್ರ ತಪ್ಪು ಮಾಡಿರೋರು ಯಾರು, ತಪ್ಪು ಯಾರು ಮಾಡಿಲ್ಲ ಅದು ಕೋರ್ಟ್ ತೀರ್ಮಾನ ಮಾಡತ್ತಲ್ವಾ. ಸೊ ಅದಕ್ಕೂ ಮೊದಲು ಮಾಧ್ಯಮಗಳ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅವ್ರನ್ನ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸೋದು ಬೇಡ ಅನ್ನೋದು ನನ್ನ ಇದು ಒಂದು ಪರ್ಸನಲ್ ರಿಕ್ವೆಸ್ಟ್. ಆಸ್ ಎ ಲಾಯರ್ ಆಗಿ ಕೂಡ, ಜವಾಬ್ದಾರಿಯುತವಾದ ಸಿಟಿಸನ್ ಆಗಿ ಕೂಡ ಇದನ್ನ ನೋಡಿದಾಗ ಒಂದಷ್ಟು ಜನ ಯಾರಾದ್ರೂ ಕಮೆಂಟ್ಸ್ಗಳು ಕೊಡ್ತಾರೆ, ನಿನ್ಗೇನ್ ಗೊತ್ತು, ನೀನ್ ಲಾಯರು, ಕೋರ್ಟಲ್ಲಿ ಹೇಳುವಂತ. ಇದನ್ನ ನಾನು ನೋಡಿದ್ದೀನಿ. ಸೊ ಅವ್ರಿಗೆ ಕೂಡ ಈ ಮುಖಾಂತರ ಹೇಳ್ತೀನಿ, ಒಬ್ಬ ಲಾಯರ್ ಕೆಲಸ ಕೋರ್ಟಲ್ಲಿ ಅಷ್ಟೇ ಅಲ್ಲ, ಅದನ್ನ ನೀವು ತಿಳ್ಕೊಬೇಕು. ಒಬ್ಬ ಲಾಯರು ತನ್ನನ್ನು ನಂಬಿ ನನ್ನ ಹತ್ರ ಬಂದು ನಮ್ಮನ್ನ ಕಾಪಾಡಿ ನಾವು ತಪ್ಪು ಮಾಡಿಲ್ಲ ಅಂತ ಬರೋ ಪ್ರತಿಯೊಬ್ಬ ಕ್ಲೈಂಟ್ಗಳ ಪರವಾಗಿ ಯಾವ ಜಾಗದಲ್ಲಾದ್ರೂ ಸರಿ ಡಿಫೆಂಡ್ ಮಾಡೋದೇ ನನ್ನ ಡ್ಯೂಟಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಹತ್ರ ಬಂದು ನಾವೇನು ಮಾಡಿಲ್ಲ, ನಮಗೆ ನೀವು ಕಾನೂನಾತ್ಮಕವಾಗಿ ನಮ್ಗೆ ನ್ಯಾಯ ಕೊಡಿಸಿ ಅಂತ ಬಂದಾಗ ನಾನು ನ್ಯಾಯ ಕೊಡಿಸೋದು ನಮ್ಮ ಧರ್ಮ, ನನ್ನ ಡ್ಯೂಟಿನ ನಾನು ಮಾಡ್ತಾ ಇದ್ದೀನಿ. ಸೊ ಇದ್ರ ಮುಖಾಂತರ ತಮ್ಗೆ ಹೇಳೋದೇನಂದ್ರೆ, ಅನ್ನೆಸೆಸರಿ ನಿಮ್ಗೆ ಒಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.